ಮಕ್ಕಳಿಗೆ ಹುಟ್ಟಿದಾಗಿಂದ ಬಂದಿರುವಂತ ಕೂದಲು ಬ್ಯಾಡ್ ಲಕ್ ಅಂತೆ, ಅದು ತೆಗಿಸ್ಲೇಬೇಕಂತೆ. ಅಥವಾ ಕೂದಲು ತೆಗ್ಸೋದ್ರಿಂದ ನೆಕ್ಸ್ಟ್ ಬರೋ ಕೂದಲು ತುಂಬಾ ತಿಕ್ಕಾಗಿ ಬರುತ್ತೆ, ಇದರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್. ತುಂಬಾ ಜನ ಈ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಅಂಡ್ ಒಂದು ನಮ್ಮ ಎಸ್ಪೆಷಲಿ ಇಂಡಿಯನ್ ಕಲ್ಚರ್ ಅಲ್ಲಿ ತೆಗೆಸೋದು ಕೇಶ ಮುಂಡನೆ ಒಂದು ಸೆಲೆಬ್ರೇಷನ್ ತರನೇ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಈ ಒಂದು ಸೆಲೆಬ್ರೇಷನ್ ಇಂದ ಎಷ್ಟು ಸೈನ್ಸ್ ಇದೆ, ಮಾಡಿಸ್ಲೇಬೇಕಾ, ಏನೆಲ್ಲ ಮಿತ್ಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲರಿಗೂ ನಮಸ್ತೆ, ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ಮ ಅಕ್ಕಪಕ್ಕ ಯಾರಿಗಾದ್ರೂ ಸಣ್ಣ ಮಕ್ಕಳಿದ್ರೆ ಅವ್ರೇನಾದ್ರು ಈ ತರ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ನಾನ್ ನೋಡಿರೋ ಹಂಗೆ ಎಲ್ಲಾ ಕಲ್ಚರ್ಸ್ ಅಲ್ಲೂ ಕೂಡ ಈ ಮಕ್ಕಳಿಗೆ ಕೂದಲು ತೆಗ್ಸೋದನ್ನ ಸೆಲೆಬ್ರೇಷನ್ ತರನೇ ಸೆಲೆಬ್ರೇಟ್ ಮಾಡ್ತಾರೆ. ಸಣ್ಣ ಮಕ್ಕಳು ಯಾರಾದ್ರೂ ಇದ್ರು ಅಂದ್ರೇನೆ ಸಾಕು, ಯಾವಾಗ ತೆಗಿಸ್ತೀರಾ, ಇನ್ನ ತೆಗಿಸಿಲ್ವಾ, ಹಾಗೆ ಹೀಗೆ ಅಂತ ಅಡ್ವೈಸ್ ಕೊಡ್ತಾನೆ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವು ತಲೆ ಕೂದಲನ್ನ ಸೇಫ್ ಆಗಿ ತೆಗಿಸ್ತಿದ್ದೀರಾ ಅಂದ್ರೆ ಏನೂ ತೊಂದರೆ ಇಲ್ಲ. ಲಾಸ್ಟ್ ಅಲ್ಲಿ ವಿಡಿಯೋದನ್ನ ಕೊನೆಯಲ್ಲಿ ನಾನು ಏನೇನೆಲ್ಲ ಜನಗಳ ನಂಬಿಕೆ ಇದೆ, ಅದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನೆಲ್ಲ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬೆಸ್ಟ್ ಏಜ್ ಯಾವುದು ಮಕ್ಕಳ ತಲೆ ಕೂದಲನ್ನು ತೆಗಿಸ್ಲಿಕ್ಕೆ? ನೋಡಿ, 6 ತಿಂಗಳವರೆಗೂ ದಯವಿಟ್ಟು ವೇಟ್ ಮಾಡಿ. ಅಂಡ್ ಆಕ್ಚುಲಿ ಬೆಸ್ಟ್ ಟೈಮ್ ಇಸ್ ಆಫ್ಟರ್ 1 year ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಮಕ್ಕಳ ಸ್ಕ್ಯಾಲ್ಪ್ ಏನಿದೆ ತುಂಬಾ ಜೆಂಟಲ್ ಆಗಿರುತ್ತೆ, ನೀವು ಮುಟ್ಟಿದ್ರೆ ಒಳ್ಳೆ ಹತ್ತಿ ಮುಟ್ಟದಂಗಿರುತ್ತೆ. ಆ ಮಗುಗೆ ಅಪ್ಪಿ ತಪ್ಪೇನಾದ್ರೂ ಬ್ಲೇಡ್ ಇಂದ ಏನಾದ್ರು ಇಂಜುರಿ ಆಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅದು ಒಂದೇ ಕಾರಣ ಅಂತಲ್ಲ, ಮಕ್ಕಳಿಗೆ ಇಮ್ಯುನೈಸೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ಯಾರಾದ್ರೂ ಬಿದ್ರು ಏನಾದ್ರು ತುಳಿದ್ರು ಅಂದ್ರೆ ಫಸ್ಟ್ ನಾವು TT ಇಂಜೆಕ್ಷನ್ ಕೊಡಿಸ್ತೀವಿ. ಮಕ್ಳಿಗೆ ಆ ಒಂದು ಎಳೆ ಮಗುಗೆ ಇನ್ನ ಕೂಡ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಲ್ಲ. ನೀವು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ನೀವು ಏನ್ DPT ವ್ಯಾಕ್ಸಿನ್ ಕೊಡಿಸ್ತೀರಾ ಅದ್ರಲ್ಲಿ TT ಇರುತ್ತೆ. ಇದು ನಿಮ್ಗೆ ಇನ್ಫೆಕ್ಷನ್ ಇಂದ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ಇದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಹಾಗಾಗಿನೇ 6 months ಅಂತ ನಾವು ಹೇಳೋದು. ಎಳೆ ಮಕ್ಕಳಿಗೆ ಏನೇನೋ ನಂಬಿಕೆಗಳನ್ನ ಇಟ್ಕೊಂಡು ದಯವಿಟ್ಟು ಕೂದಲನ್ನ ತೆಗೆಸ್ಬೇಕಾ ಅರ್ಜೆಂಟ್ ಮಾಡಬೇಡಿ. ಬೆಸ್ಟ್ ಏಜ್ ನಾನು ಹೇಳ್ದಂಗೆ 1 year ಆದ್ಮೇಲೆ ನೀವು ತೆಗೆಸ್ಕೊಳ್ಬೇಕು. ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಮಗು ಕೂಡ ಸ್ಕ್ಯಾಲ್ಪ್ ಕೂಡ ಮೆಚೂರ್ ಆಗಿರುತ್ತೆ. ಸೊ ಅವಾಗ ಜಾಸ್ತಿ ಇಂಜುರಿ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಎರಡನೇ ವಿಷಯ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಮಗುಗೆ ಏನಾದ್ರು ಸ್ಕ್ಯಾಲ್ಪ್ ಅಲ್ಲಿ ಇನ್ಫೆಕ್ಷನ್ ಇತ್ತು, ಪೊಟ್ಟೊಟ್ ತರ ಇತ್ತು, ನಾವು ಡರ್ಮಟೈಟಿಸ್ ಅಂತ ಕರಿತೀವಿ, ಫಾಲಿಕ್ಯುಲೈಟಿಸ್ ಅಂತ ಕರಿತೀವಿ, ಈ ತರ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ಫಸ್ಟ್ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡಿದೆ ನೆಕ್ಸ್ಟ್ ನೀವು ತಲೆ ಕೂದಲು ತೆಗಿಸ್ಲಿಕ್ಕೆ, ಕೇಶ ಮುಂಡನೆ ಮಾಡಿಸ್ಲಿಕ್ಕೆ ನೆಕ್ಸ್ಟ್ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ತಲೆಯಲ್ಲಿ ಇನ್ಫೆಕ್ಷನ್ ಇಟ್ಕೊಂಡು ಮಕ್ಕಳಿಗೆ ದಯವಿಟ್ಟು ಈ ತರ ಮತ್ತೆ ಅಗೇನ್ ಕೂದಲು ತೆಗೆಸುವಂತ ತಪ್ಪನ್ನು ಮಾಡಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ನೀವು ಎಲ್ಲಿ ತೆಗೆಸ್ತಿದ್ದೀರಾ, ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ, ಮತ್ತೆ ಎವ್ರಿ ಟೈಮ್ ಎಸ್ಪೆಷಲಿ ನಾವು ನಮ್ಮ ಕಲ್ಚರ್ ಅಲ್ಲಿ ದೇವಸ್ಥಾನಗಳಿಗೆ ಹೋಗಿ ತೆಗೆಸೋ ಅಂತಹ ಒಂದು ಕಲ್ಚರ್ ಇದೆ. ಅಲ್ಲಿ ಕೂಡ ಅವರು ಬ್ಲೇಡ್ ಅನ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬಾ ಕಾಳಜಿ ಕೊಡಿ. ನೀವೇ ಸೆಪರೇಟ್ ಆಗಿ ಸ್ಟೆರೈಲ್ ಬ್ಲೇಡ್ಸ್ ಅನ್ನ ಮತ್ತೆ ಅಥವಾ ಈ ತರ ಶೇವರ್ಸ್ ಗಳನ್ನ ನೀವು ಕ್ಯಾರಿ ಮಾಡ್ಕೊಳ್ಬಹುದು. ಸೊ ಅಲ್ಲಿ ಓಕೆ ಎಲ್ಲಾದೇ ಮಾಡ್ತಾರೆ ಅಂತ ಹೇಳಿ ನೀವು ದಯವಿಟ್ಟು ಆತರ ಮಾಡಬೇಡಿ. ಸೊ ಸೇಫ್ ಮೆಥಡ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಇರೋರ್ ಹತ್ರ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕಂದ್ರೆ, ಮಗುಗೆ ಚೆನ್ನಾಗಿ ಫೀಡ್ ಮಾಡಿ ಆಲ್ಮೋಸ್ಟ್ ನಿದ್ದೆ ಬರೋ ಟೈಮಲ್ಲಿ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಮಗು ಚೆನ್ನಾಗಿ ಕಾಮ್ ಆಗಿತ್ತು ಅಂತ ಹೇಳಿದ್ರೆ, ಅಲ್ಗಾಡ್ಲಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಮಗುಗೆ ಜಾಸ್ತಿ ಇಂಜುರಿ ಆಗುವಂತದ್ದು ಕಡಿಮೆ ಆಗುತ್ತೆ. ಮಗು ತುಂಬಾ ಕ್ರಾಂಕಿ ಇದೆ, ತುಂಬಾ ಅಲ್ಗಾಡ್ತಾ ಇದೆ ಅಂತ ಹೇಳಿದ್ರೆ ಒಂದ್ 2-3 ಜನ ಇಟ್ಕೊಂಡು ಮಾಡಿಸ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮಗು ಕೂಡ ಕಾಮ್ ಆಗುತ್ತೆ, ಆಮೇಲೆ ನೀವು ಅದನ್ನ ಮಾಡಿಸ್ಕೊಳ್ಬಹುದು. ಸಮ್ಮರೈಸ್ ಮಾಡ್ಬೇಕು ಅಂದ್ರೆ, 1 ವರ್ಷ ಆದ್ಮೇಲೆ ಬೆಸ್ಟ್ ಏಜ್ ಮಕ್ಕಳಿಗೆ ಶೇವ್ ಮಾಡ್ಲಿಕ್ಕೆ ಇಮ್ಯುನೈಸೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಶೇವ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ರೀತಿ ಇನ್ಫೆಕ್ಷನ್ ತಲೆಯಲ್ಲಿ ಇರಬಾರ್ದು. ಮತ್ತೆ ಒಂದು ಸ್ಟೆರಿಲಿಟಿಯನ್ನ, ಹೈಜಿನ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕೆಲವೊಂದು ಮಿತ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ಏನ್ ನಂಬ್ತಾರೆ ಅಂದ್ರೆ, ಹುಟ್ಟಿದಾಗ ಬರುವಂತ ಕೂದಲು ತುಂಬಾ ಬ್ಯಾಡ್ ಲಕ್, ಅದನ್ನ ತೆಗಿಸ್ಕೋಬೇಕು, ತೆಗ್ಸಿದ್ರೆ ತುಂಬಾ ಲಕ್ ಬರುತ್ತೆ ಆತರ ಅಂತ. ಮತ್ತೆ ಇನ್ನ ಕೆಲವೊಬ್ರು ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ತಲೆ ಕೂದಲು ತೆಗ್ಸಿದ ತಕ್ಷಣ ದಪ್ಪವಾಗಿ ಕೂದಲು ಬರುತ್ತೆ ಅಂತ. ಸೊ ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಆಕ್ಚುಲಿ ಕೂದಲು ದಟ್ಟವಾಗಿ ನಿಮಗೆ ಕಾಣಿಸುತ್ತಷ್ಟೇ, ಬಟ್ ಅದ್ರ ಮೇಲಿಂದ ಫಾಲಿಕ್ಯೂಲ್ಸ್ ತೆಗೆದ್ರೆ ಅದಾದ್ಮೇಲೆ ಕೂದಲು ಸಮವಾಗಿ ಬರೋದ್ರಿಂದ ನಿಮ್ಗೆ ಆತರ ಅನ್ಸುತ್ತೆ. ಬಟ್ ಆಕ್ಚುಲಿ ಅದು ಆ ರೀತಿ ಏನೂ ಆಗೋದಿಲ್ಲ. ನೀವು ತೆಗ್ಸಿದ ತಕ್ಷಣ ತುಂಬಾ ತಿಕ್ಕಾಗಿ ಬರುತ್ತೆ, ದಟ್ಟವಾಗಿ ಬರುತ್ತೆ ಅಂತೇನಿಲ್ಲ. ಅಂಡ್ ಇನ್ನೊಂದು ಲಕ್ ಚೇಂಜ್ ಆಗುತ್ತಾ, ಅದಕ್ಕೆ ಏನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಾನ್ ನಿಮ್ಗೆ ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಅದನ್ನ ನಂಬ್ತೀರಾ ಅಂದ್ರೆ ಇಟ್ ಇಸ್ ಓಕೆ. ಬಟ್ ಆಸ್ ಲಾಂಗ್ ಆಸ್ ನೀವು ಸೇಫ್ ಆಗಿ ಮಗುವಿನ ಕೂದಲು ತೆಗಿಸ್ತೀರಾ ಅಂತ ಹೇಳಿದ್ರೆ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಕೂದಲು ತೆಗ್ಸಿದ ನಂತರ ಏನೇನೋ ಹಚ್ಚಬೇಡಿ, ಕುಂಕುಮ ಹಚ್ಚುತ್ತಾರೆ, ಅದು ಇದು ಏನಾದ್ರೂ ಹಚ್ಚಬೇಡಿ. ಇದರಿಂದ ಮತ್ತೆ ಇರಿಟೇಷನ್ ಆಗಿ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಒಂದು ಬೇಬಿ ಫ್ರೆಂಡ್ಲಿ ಮಾಯಶ್ಚರೈಸಿಂಗ್ ಕ್ರೀಮ್ ನ ನೀವು ಹಚ್ಕೊಳ್ಬಹುದು. ಬೈ ಚಾನ್ಸ್ ಏನಾದ್ರು ಕಟ್ ಆಯ್ತು ಅಥವಾ ಏನಾದ್ರು ಇಂಜುರಿ ಆಯ್ತು ಆತರ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನಿಮ್ಮ ಪೀಡಿಯಾಟ್ರಿಷಿಯನ್ ನ ವಿಸಿಟ್ ಮಾಡಿ ಕೆಲವೊಂದು ಕ್ರೀಮ್ಸ್ ಗಳನ್ನ ಅವರು ಕೊಡ್ತಾರೆ, ಅದನ್ನ ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ಸರಿ ಹೋಗುತ್ತೆ ಅಂತ ಬಿಡ್ಬೇಡಿ. ಯಾಕೆಂದ್ರೆ ಮಕ್ಕಳ ಸ್ಕ್ಯಾಲ್ಪ್ ತುಂಬಾ ಜೆಂಟಲ್ ಆಗಿರೋದ್ರಿಂದ ಅದ್ರ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.